ಸ್ಪೆಷಲ್ ಪರ್ಸನ್ ಗಿಫ್ಟ್ ಮಾಡಿದ್ದಾರೆ. ನನಗೆ ಮೋಟೋ ವ್ಲಾಗಿಂಗ್ ತುಂಬ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ಇದಿಷ್ಟೂ ಒಂದೇ ಸತಿ ಅವರು ನನಗೆ ಸರ್ಪ್ರೈಸಾಗಿ ಗಿಫ್ಟ್ ಮಾಡಿದ್ದಾರೆ. ನೋಡೋಣ, ಎಲ್ಲ ಅನ್ಬಾಕ್ಸ್ ಮಾಡಿ ನೋಡ್ತೀನಿ. ಫಸ್ಟು ಏನೇನಿದೆ ಅನ್ನೋದು ನೋಡೋಣ, ಅದಾದಮೇಲೆ ಹಿಂಗೆ ಆಪ್ರೇಟ್ ಮಾಡೋದು ಅಂತ ನೋಡೋಣ. ನನಗೂ ಗೊತ್ತಿಲ್ಲ ಕಂಪ್ಲೀಟಾಗಿ, ಚೆಕ್ ಮಾಡೋಣ. ಚೆಕ್ ಮಾಡಿಬಿಟ್ಟು ನಾನು ನಿಮಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಮೊಟ್ಟ ಮೊದಲ ಲಾಗ್ ಪ್ಲಸ್ ನನ್ನ ಮೊಟ್ಟ ಮೊದಲ ಅನ್ಬಾಕ್ಸ್ ವಿಡಿಯೋ. ಓಕೆನಾ, ಬನ್ನಿ ಫಸ್ಟು ಏನೇನಿದೆ ಅಂತ ಚೆಕ್ ಮಾಡೋಣ. ಇದು ಬಂದು DJ Osmo Action 5 Pro ಕ್ಯಾಮ್ರಾ, ಕಂಪ್ಲೀಟಾಗಿ ವಿತ್ ಅಡ್ವೆಂಚರ್ ಕಾಂಬೋ ಅನ್ನೋದಿದೆ. ಬನ್ನಿ. ಮತ್ತು DJ ಮೈಕ್ ಮಿನಿ ಡ್ಯೂಯಲ್ ಮೈಕ್ ಇದ್ದಂಗಿದೆ, ನೋಡೋಣ. ವಿತ್ ರಿಸೀವರು ಡ್ಯೂಯಲ್ ಮೈಕ್ ಎರಡೂ ಇದೆ, ನೋಡೋಣ. ಮತ್ತು ಇದು ಬಂದು ಹೆಲ್ಮೆಟ್ಗೆ ಹಾಕ್ಕೊಳಕ್ಕೆ ಮೌಂಟು. ಮತ್ತು ಇದು ಬಂದು ಆಕ್ಸೆಸರೀಸು. ಏನು ಆಕ್ಸೆಸರೀಸ್ ಇದೆ ಅನ್ನೋದು ಗೊತ್ತಿಲ್ಲ, ನೋಡೋಣ ಬನ್ನಿ ಇದನ್ನು. ಮತ್ತು ಅದರ ಜೊತೆಗೆ ಒಂದು SD ಕಾರ್ಡು 128 GB ಸ್ಯಾಮ್ಸಂಗ್ ಬ್ರ್ಯಾಂಡ್. ಇಷ್ಟನ್ನು ಇವಾಗ ಫಸ್ಟು ಅನ್ಬಾಕ್ಸ್ ಮಾಡೋಣ. ಅದಾದಮೇಲೆ ಯಾವ ಥರ ಪೇರ್ ಆಗುತ್ತೆ, ಏನು ಯಾವ ಥರ ಏನೇನಿದೆ ಅಂತ ಪ್ರತಿಯೊಂದು ಚೆಕ್ ಮಾಡೋಣ. ಬನ್ನಿ, ಇದು ಅನ್ಬಾಕ್ಸ್ ಮಾಡೋಣ. ಇವಾಗ ಅನ್ಬಾಕ್ಸ್ ಮಾಡೋ ಟೈಮ್. ಪ್ಯಾಕೇಜಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ, ಸ್ವಲ್ಪ ವೈಟು ಇದೆ. ಬಾಕ್ಸ್ ಕೂಡ ಸ್ವಲ್ಪ ಹೆವಿ ಆಗಿದೆ. ಪ್ಯಾಕೇಜಿಂಗ್ ಮತ್ತು ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ, ಏನೇನಿದೆ ಅಡ್ವೆಂಚರ್ ಅಂತ ಇದೆಯಲ್ಲ, ಏನೇನಿದೆ ಅಡ್ವೆಂಚರ್ ಅಂತ ನೋಡೋಣ. ಇದರಲ್ಲಿ ಒಂದು ಅಡ್ವೆಂಚರ್ 5 Pro ಅನ್ನೋದೊಂದಿದೆ, ಮತ್ತು ಆಕ್ಸೆಸರೀಸ್ ಅನ್ನೋದೊಂದಿದೆ. 2 ಬಾಕ್ಸ್ ಇದೆ. ಪ್ಲಸ್ ಒಂದು ಸ್ಟಿಕ್ ಇದ್ದಂಗಿದೆ, ಸೆಲ್ಫಿ ಸ್ಟಿಕ್ ಥರ ಇದ್ದಂಗಿದೆ. ನೋಡೋಣ, ಇದೆರಡು ಅನ್ಬಾಕ್ಸ್ ಮಾಡೋಣ. ಬನ್ನಿ, ಇದು ನೋಡೋಣ. ಫಸ್ಟು ಆ್ಯಕ್ಷನ್ Pro 5 Pro ಅನ್ನೋದ್ರಲ್ಲಿ ಏನೇನಿದೆ ನೋಡೋಣ. ಇದು ಒಂದು ಕ್ಯಾಮ್ರಾ. ಬೇರೆಲ್ಲ ಫಸ್ಟ್ ಏನೇನು ಬಂದಿದೆ ಮತ್ತು ನೋಡೋಣ. ಇದ್ರ ಒಳಗಡೆ ಅದಕ್ಕೆ ಮೌಂಟ್ ಆಗೋ ಮೌಂಟು, ಆಕ್ಸೆಸರೀಸಲ್ಲಿ ಏನೇನು ಬಂದಿದೆ ಅನ್ನೋದು ನೋಡೋಣ ಅಷ್ಟೇ. ಇದು ಚಿನ್ ಮೌಂಟು, ಪಿಂಕ್ ಜಾಯ್ಸ್ಟಿಕ್ಕು. ಇದು ಒಂದು C to C ಕೇಬಲ್ ಇದೆ ಇದರಲ್ಲಿ. ಇದು ಐ ಥಿಂಕ್ ಬ್ಯಾಟ್ರೀಸ್ ಕಂಪ್ಲೀಟ್ಲಿ ಕಾಂಬೋ ಇರೋದಿದೆ. ನೋಡೋಣ ಎಷ್ಟು ಬ್ಯಾಟ್ರೀಸ್ ಇದೆ ಏನು ಅನ್ನೋದು ಗೊತ್ತಿಲ್ಲ, ನೋಡೋಣ. ಅದ್ರ ಜೊತೆಗೆ ಇದು ಪೇಪರ್ ವರ್ಕ್ಸ್ ಇದೆ. ಇದು ಐ ಥಿಂಕ್ ವಾರಂಟಿ ಲೆಟರು. ಇದು DJ ಇದು ಲೋಗೋ, ಇದು ಚೆನ್ನಾಗಿದೆ. ಇದನ್ನು ಪ್ರೆಸೆಂಟಿಗೆ ಅಷ್ಟೇ ಇದೆ. ಇಷ್ಟು ಬಂದು ಕ್ಯಾಮ್ರಾದಲ್ಲಿದೆ. ಇದೆಲ್ಲ ಓಪನ್ ಮಾಡಿ ನೋಡೋಣ. ಪ್ಯಾಕೇಜಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಓಪನ್ ಮಾಡೋಣ. ಫಸ್ಟು ಸ್ಟಿಕ್ಕೆ ನೋಡೋಣ. ಸೆಲ್ಫಿ ಸ್ಟಿಕ್. ಇದೇನು ಫಿನಿಶಿಂಗ್, ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಗ್ರಿಪ್ಪು ಹ್ಯಾಂಡಲಿಂಗ್ ಹಿಡ್ಕೊಳೋದಕ್ಕೆ ತುಂಬ ಚೆನ್ನಾಗಿದೆ. ತುಂಬ ದೂರವರೆಗೂ ಇದೆ. ಇದು ತುಂಬ ಲೆಂತ್ ಇದೆ. ಐ ಥಿಂಕ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋ ಇರ್ಬೋದು, ಅಷ್ಟು ಉದ್ದ ಇದೆ. ಆಲ್ಮೋಸ್ಟ್ 1.5 ಮೀಟರ್ವರೆಗೂ ಇದೆ. ಇದು ತುಂಬ ಚೆನ್ನಾಗಿದೆ. ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಮಾತ್ರ ತುಂಬ ನೆಕ್ಸ್ಟ್ ಲೆವೆಲ್ ಇದೆ. ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಬಿಲ್ಡ್ ಕ್ವಾಲಿಟಿ ಹ್ಯಾಂಡಿಯಾಗಿದೆ, ಹಿಡ್ಕೊಳಕ್ಕೆ ಗ್ರಿಪ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಕ್ಯಾಮ್ರಾ. ಅವ್ರ ಪ್ಯಾಕೇಜಿಂಗ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ DJ ಅವರು.
ತುಂಬ ಸಕ್ಕತ್ತಾಗಿ ಕಾಣಿಸ್ತಿದೆ ಒಟ್ಟಿನಾಗಿ ನೋಡೋದಕ್ಕೆ ಮಾತ್ರ. ಪ್ಯಾಕೇಜಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಕ್ಯಾಮ್ರಾ ಇದೆ ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಗ್ರಿಪ್ಪಿ ಆಗಿದೆ. ನಿಮಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ, ನೀಟಾಗಿ ಹ್ಯಾಂಡಿ ಆಗಿದೆ, ತುಂಬ ಬಲ್ಕಿಯಾಗಿ ಏನೂ ಇಲ್ಲ. ಇದು ಹಿಂಗೆ ಇಟ್ಬಿಡೋಣ ಸೈಡಿಗೆ. ಇದು ಬಂದು ಐ ಥಿಂಕ್ ಚಿನ್ ಮೌಂಟು. ಇದು ಕಂಪ್ಲೀಟ್ಲಿ ಮ್ಯಾಗ್ನೆಟಿಕ್ ಆಗಿದೆ. ಲೈಕ್ ಯಾವ ಥರ ಯೂಸ್ ಆಗುತ್ತೆ ಅಂದರೆ ನೋಡಿ ಇದು ಕಂಪ್ಲೀಟಾಗಿ ಮ್ಯಾಗ್ನೆಟಿಕ್ ಆಗಿದೆ. ಡಿ ಜೆ ಅವ್ರದ್ದು ಲೈಕ್ ಕಂಪ್ಲೀಟ್ಲಿ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ತುಂಬ ಒಂಚೂರು ಶೇಕ್ ಆಗ್ತಾ ಇಲ್ಲ, ಹೆವಿ ಆಗಿದೆ. ಮ್ಯಾಗ್ನೆಟಿಕ್ ಕೂಡ. ಇದು ಚಿನ್ ಮೌಂಟು. ಇದು ಬಂದು ಪ್ರೊಟೆಕ್ಟಿಂಗ್ ಕೇಸ್. ಅವರೇನು ಆಕ್ಸೆಸರೀಸ್ ಇದ್ದಾವೆ. ಇದು ಪ್ರೊಟೆಕ್ಟಿಂಗ್ ಕೇಸ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಡಿ ಜೆ ಬ್ರ್ಯಾಂಡಿಂಗು ತುಂಬ ಚೆನ್ನಾಗಿದೆ. ಇದು ಅಷ್ಟೇ. ಇದು ಹೆಲ್ಮೆಟ್ಗೆ ಚಿನ್ ಮೌಂಟಿಗೆ ಇದು ಹಾಕ್ಬಿಟ್ಟು ಈ ಥರ ಟೈಟ್ ಮಾಡೋದಕ್ಕೆ ಬರುತ್ತೆ. ಲೈಕ್ ಸೆಲ್ಫಿ ಸ್ಟಿಕ್ಕಿಗೆ ಆಗಿರಲಿ ಹಿಂಗೆ ಇಟ್ಟುಬಿಟ್ಟು ಈ ಥರ ಟೈಟ್ ಮಾಡೋದಕ್ಕೆ ಬರುತ್ತೆ. ಎಕ್ಸಾಕ್ಟಾಗಿ ಇಟ್ಬಿಟ್ಟು ಹಿಂಗೆ ಇಟ್ಬಿಟ್ಟು ಇದೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ನಾನು ಬೇರೆ ಹತ್ರಲ್ಲಿ ನೋಡಿದ್ದೀನಿ. ಆ್ಯಕ್ಚುಲಿ ನೋಡಿ ಈ ಥರ ಕುತ್ಕೊಂಡುತ್ತೆ. ಇದು ವ್ಲಾಗಿಂಗ್. ನಾನು ಇದೆಂಗಿದೆ ಅಂತ ಹಂಗೆ ಇಟ್ಬಿಡೋಣ. ಏನೇನು ಬಂದಿದೆ ಆ ಥರದ್ದು 2 ಕೊಟ್ಟಿದ್ದಾರೆ. ಇದೇನು ಅನ್ನೋದು ಗೊತ್ತಿಲ್ಲ, ನೋಡೋಣ ಏನು ಯೂಸ್ ಮಾಡೋದು ಅನ್ನೋದು ನಾನು ಸಾರ್ಟ್ ಔಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಬಂದು ಹೆಲ್ಮೆಟ್ಟಿಗೆ ಹಾಕ್ಕೊಳೋಕ್ಕೆ. ಇದು ಹೆಲ್ಮೆಟ್ ಬರುತ್ತೆ, ಹೆಲ್ಮೆಟ್ ಮೇಲೆ ಹಾಕ್ಕೊಂಡು ಇನ್ನೊಂದು ಮೌಂಟ್ ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ಸೇಮು. ಇದು ಏನು ಅಂದರೆ ಸೈಜಸ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಇದು ಸ್ವಲ್ಪ ನೋಡಿ ಸೈಜಸ್ ಡಿಫ್ರೆನ್ಸ್ ಇದೆ ಅಷ್ಟೇ, ಏನಿಲ್ಲ. ಇದು ಬಂದು ಐ ಥಿಂಕ್ ಬ್ಯಾಟ್ರೀಸ್ ಇರುತ್ತೆ. ಸೂಪರ್. 3 ಬ್ಯಾಟ್ರಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಬ್ಯಾಟ್ರೀಸು. ಲೈಕ್ ಎಕ್ಸ್ಪೆಷಲಿ ಈ ಸೆಟಪ್ ಚೆನ್ನಾಗಿದೆ. ನಮಗೆ C-ಟೈಪ್ ಚಾರ್ಜರ್ ಇದೆ. ಈ ಚಾರ್ಜಿಂಗ್ ಹಾಕ್ಕೊಂಡು ನಾವು ಚಾರ್ಜರ್ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. 1950 ಕೆಪಾಸಿಟಿ ಬ್ಯಾಟ್ರಿ. ನೋಡೋಣ ಇದ್ರ ಪಕ್ಕ ಲೈಕ್ ಕಂಪ್ಲೀಟಾಗಿ ಇದು ಗೊತ್ತಿಲ್ಲ ನನಗೆ. ಕಂಪ್ಲೀಟಾಗಿ ಚೆಕ್ ಮಾಡ್ತೀನಿ. ನಾನು ಇನ್ನೂ ಚೆಕ್ ಮಾಡಿಲ್ಲ. ಕಂಪ್ಲೀಟಾಗಿ ಚೆಕ್ ಮಾಡ್ತೀನಿ ನಾನು. ಈ ಬಾಕ್ಸಲ್ಲಿ ಇಷ್ಟೆಲ್ಲ ಬಂದಿದೆ. ಇದನ್ನು ಸೈಡ್ಗೆ ಇಟ್ಬಿಟ್ಟು ಈ ಬಾಕ್ಸಲ್ಲಿ ಏನೇನು ಬಂದಿದೆ ಅನ್ನೋದು ನೋಡೋಣ ಇವಾಗ. ಓಕೆನಾ? ಇದು DJ ಮೈಕ್ ಮಿನಿ. ಇದರಲ್ಲಿ ಏನೇನು ಬಂದಿದೆ ಬನ್ನಿ ಅನ್ಬಾಕ್ಸ್ ಮಾಡಿ ನೋಡೋಣ. DJ ಮೈಕ್ ಮಿನಿ.
DJ ಅವ್ರದ್ದು ಖುಷಿ ಆಗೋದೇನು ಅಂದರೆ ಪ್ಯಾಕೇಜಿಂಗ್ ನೋಡಿ, ತುಂಬ ಚೆನ್ನಾಗಿದೆ ಪ್ಯಾಕೇಜಿಂಗ್. ಇದು ಕವರ್ ಆಗಿರಲಿ, ಐ ಥಿಂಕ್ ಒಳಗಡೆ ಕ್ಲಾತ್ ಆಗಿರಲಿ ತುಂಬ ಸ್ಮೂತಿಯಾಗಿದ್ದಂಗೆ ನೋಡೋಣ. ಇದು ಆಕ್ಸೆಸರೀಸ್ ಏನಿದೆಯಾ, ಏನಿಲ್ಲ, ಓನ್ಲಿ ಪೇಪರ್ ವರ್ಕ್ಸ್ ಇದೆ. ಮತ್ತು ಇದರಲ್ಲೂ ಲೈಕ್ ನಮಗೆ DJ ಅವ್ರದ್ದು ಲೋಗೋ ಕೊಟ್ಟರು, ಚೆನ್ನಾಗಿದೆ. ಬನ್ನಿ ಇದು ಓಪನ್ ಮಾಡಿ ನೋಡೋಣ. ಬ್ಯಾಗು ಅಷ್ಟೇ ನೋಡಿ, ತುಂಬ ಚೆನ್ನಾಗಿದೆ. ಲೈಕ್ ಜಿಪ್ ಕ್ವಾಲಿಟಿ ಇರೋದಾಗಿರ್ಬೋದು. ಇದು ಥಿಂಕ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆಗಿರುತ್ತೆ, ಹ್ಯಾಂಡಿ ಆಗಿದೆ ಇಟ್ಕೊಳಕ್ಕೆ, ಇನ್ನೂ ತೂಕ ಇಲ್ಲ, ವೆಯ್ಟ್ ಇದೆ, ವೆಯ್ಟ್ಲೆಸ್ ಆಗಿದೆ, ಆರಾಮಾಗಿ ಎಲ್ಲ ಇದರಲ್ಲೇ ಇದ್ದಂಗಿದೆ. ಇದು ಒಂದು ಕ್ಯಾಮ್ರಾಗೆ ಯೂಸ್ ಮಾಡೋದಕ್ಕೆ ಕೇಬಲ್ ಇದೆ. ಇದು ಒಂದು ಕ್ಯಾಮ್ರಾಗೆ ಮೈಕಿಗೆ ಯೂಸ್ ಮಾಡೋಕ್ಕೆ ಆಗಿರುತ್ತೆ ನೋಡೋಣ. ಮತ್ತು ಇದು ಮೈಕ್ ಆಗಿರುತ್ತೆ ನೋಡೋಣ. ಇನ್ನೇನಿದೆ, ಇನ್ನೇನಿಲ್ಲ. ಬ್ಯಾಗ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಬನ್ನಿ ಡೈರೆಕ್ಟಾಗಿ ಮೈಕಿಗೆ ಹೋಗೋಣ, ಯಾವ ಥರ ಇದೆ ಅಂತ ನೋಡೋಣ. ಪ್ಯಾಕೇಜಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೋಡಿ, ಫಸ್ಟು ಅನ್ಲಾಕ್ ಅಂತ ಒಂದಿದೆ, ಕ್ಲಿಕ್ ಮಾಡೋಣ. ಫಸ್ಟು ಪ್ಯಾಕೇಜಿಂಗ್ ತೆಗೆಯೋಣ. ನೋಡಿ, ಓಪನ್ ಆಗ್ತಿದ್ದಂಗೆ ಆನ್ ಆಗೋಗಿದೆ. ಥಿಂಕ್ ಎರಡರಲ್ಲೂ ಚಾರ್ಜಿಂಗ್ ಇದೆ, ಇದರಲ್ಲಿ ಚಾರ್ಜಿಂಗ್ ಡೌನ್ ಆಗಿದ್ದಂಗೆ ಇದೆ. ಆನ್ ಮಾಡೋಣ, ನೋ ಪ್ರಾಬ್ಲಮ್. ಅದು ಚಾರ್ಜಿಂಗ್ ಹಾಕಿ ಚೆಕ್ ಮಾಡೋಣ. ಮತ್ತು ಪ್ಯಾಕೇಜಿಂಗ್ ಮಾತ್ರ ನೋಡಿ, ಬಿಲ್ಡ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲೂ DJ ಅನ್ನೋದು ಬ್ರ್ಯಾಂಡಿಂಗ್ ಇದೆ, ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ. ಮತ್ತು ಎರಡು ಕೇಬಲ್ ಇದೆ, ಟೈಪ್ ಸಿ ಇಂದ ಟೈಪ್ ಎ ಒಂದಿದೆ. ಪ್ಲಸ್ಸು ಇದು ಕ್ಯಾಮ್ರಾಗೆ ಯಾವುದಾದ್ರೂ ಯೂಸ್ ಮಾಡಬೇಕು ಅಂದರೆ, ಲೈಕ್ ನಾವು ಯಾವುದನ್ನ ಒಂದು ಶೋಟಿಗೆ ಹೋಗ್ತೀವಿ, ಕ್ಯಾಮ್ರಾ ಯೂಸ್ ಮಾಡಬೇಕು ಅಂದರೆ ಆಗುತ್ತೆ ಆರಾಮಾಗಿ. ಇದು ಬಂದು ಥಿಂಕ್ ಡೆಡ್ ಕ್ಯಾಟ್ಸ್ದು ಆಗಿರುತ್ತೆ. ಡೆಡ್ ಕ್ಯಾಟ್ಸ್ ಇದೆ. 2 ಪೇರ್ಸ್ ಕೊಟ್ಟಿದ್ದಾರೆ, ಸೂಪರ್ ಅಲ್ವಾ? ನನಗೆ ಗೊತ್ತೇ ಇರಲಿಲ್ಲ ಇದೆಲ್ಲ. 2 ಪೇರ್ಸ್ ಇದೆ. ಆ್ಯಕ್ಚುಲಿ ಎಷ್ಟು ಸ್ಮೂತಿಯಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನು ಬನ್ನಿ ಎಲ್ಲ ಲೈಕ್ ಒಂದೊಂದಾಗಿ ಲೈಕ್ ಕನೆಕ್ಟ್ ಮಾಡಿಕೊಂಡು ಆನ್ ಮಾಡಿಕೊಂಡು ಯಾವ ಥರ ಇದೆ ಅಂತ ನೋಡೋಣ. DJ ಮೈಕ್ ಮಿನಿಯಲ್ಲಿ ಇಷ್ಟು ಐಟಮು ಬಂದಿದೆ. ಇದನ್ನು ಯಾವ ಥರ ಕನೆಕ್ಟ್ ಮಾಡೋದಂತ ನೋಡೋಣ ಒಂದು ಸ್ವಲ್ಪ ಹೊತ್ತಿನಲ್ಲಿ. ಇದು ಮೋಟರ್ ಸೈಕಲ್ ಹೆಲ್ಮೆಟ್ ಬ್ರಾಕೆಟ್ ಅಂತ ಇದೆ, ನೋಡೋಣ ಅದು ಒಂದು. ಇದು ವಿಲ್ಕ್ರೋದಿದೆ. ಆ ರೈಟು ಲೆಫ್ಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಕಾಣಿಸುತ್ತೆ ನಿಮಗೆ. ಆ ರೈಟು ಲೆಫ್ಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲೆಲ್ಲಿ ಏನೇನು ಹಿಂಗೆ ಹಾಕಬೇಕು ಅನ್ನೋದು. ಇದು ಹೆಲ್ಮೆಟ್ ಮೇಲೆ ಬರುತ್ತೆ. ಇದನ್ನು ಹೆಲ್ಮೆಟ್ ಮೇಲೆ ಯಾವ ಥರ ಕೂರಿಸಿದಾದ್ಮೇಲೆ ಬರುತ್ತೆ ಲೈಕ್ ಯಾವ ಥರ ಕಾಣಿಸುತ್ತೆ ಅನ್ನೋ ತೋರಿಸ್ತೀನಿ. ಇದರಲ್ಲೇ ವಿತ್ ಮೌಂಟ್ ಆಗಿದೆ. ಪ್ಲಸ್ ಇದರಲ್ಲೂ ನಮಗೆ ಒಂದು ಲಾಕಿಂಗ್ ಸಿಸ್ಟಮ್ಗೆ ಕೊಟ್ಟಿದ್ದಾರೆ. ಈ ಥರ ಬರುತ್ತೆ. ಇದರಲ್ಲಿ 2 ಐಟಮ್ ಬಂದಿದೆ. ಮಿಕ್ಕಿದ್ದು ಆಕ್ಸೆಸರೀಸ್ ಒಂದಿದೆ. ಆಕ್ಸೆಸರೀಸ್ ಏನಿದೆ ಅನ್ನೋದು ಓಪನ್ ಮಾಡಿ ನೋಡೋಣ. ಆಕ್ಸೆಸರೀಸ್ ಏನಿದೆ ಇದು ಬಂದು ಕಂಪ್ಲೀಟಾಗಿ ಗ್ಲಾಸಸ್, ಕ್ಯಾಮ್ರಾಗೆ ಸ್ಕ್ರೀನ್ ಗಾರ್ಡ್ ಪ್ರೊಟೆಕ್ಟರ್. ಇದು ಫಿಟ್ ಮಾಡಿದ ಯಾವ ಥರ ತೋರಿಸ್ತೀನಿ ನಿಮಗೆ, ನಿಮ್ಮ ಕೈಯಲ್ಲಿ ಆದರೆ. ಇಲ್ಲಾಂದರೆ ನಾನು ಔಟ್ಸೈಡಿಂದ ಫಿಟ್ ಮಾಡಿಸ್ಕೊತೀನಿ. ನಿಮಗೆ ಎಲ್ಲ ಪಿಕಪ್ ಆದಮೇಲೆ ಯಾವ ಥರ ಇದೆ ನಿಮ್ಮ ಜೊತೆ ಇನ್ಸ್ಟಾಗ್ರಾಮ್ ಪೇಜೆಲ್ಲ ಇದು ಫೋಟೋ ಹಾಕಿರ್ತೀನಿ ನೋಡಿ. ಇದರಲ್ಲಿ ಇಷ್ಟೇ ಬಂದಿರೋದು. ಆಕ್ಸೆಸರೀಸಲ್ಲಿ 3 ವಿತ್ ಒಂದು ಕ್ಲಾತ್ ಕೂಡ ಕೊಟ್ಟಿದ್ದಾರೆ. ಬರೀ ಒಂದಲ್ಲ 3 ಕ್ಲಾತ್ ಕೊಟ್ಟಿದ್ದಾರೆ ನನಗೆ ಹಾಕ್ಕೊಳೋದಕ್ಕೆ.
ಇದು SD ಕಾರ್ಡ್ ಇದೆ. SD ಕಾರ್ಡು ಅಷ್ಟೇ ಲೈಕ್ ಇನ್ಸ್ಟಾಲ್ ಮಾಡೋ ಟೈಮಲ್ಲಿ ಇದು ಓಪನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹಾಕ್ತೀನಿ. ಓಕೆನಾ? ಮನೆ ಅದೆಲ್ಲ ಸೆಟಪ್ ಯಾವ ಥರ ಅನ್ನೋದು ನನಗೂ ಗೊತ್ತಿಲ್ಲ. ಲೈಕ್ ನಾನು ಚೆಕ್ ಮಾಡಿಬಿಟ್ಟು ಅದು ಯಾವ ಥರ ಏನೇನು ಬರುತ್ತೆ ಅಂತ ನೋಡಿಬಿಟ್ಟು ನಿಮಗೆ ಅದನ್ನು ನಾನು ಗೈಡ್ ಮಾಡ್ತೀನಿ ನನ್ನ ಕೈಲಾದಷ್ಟು. ಆ್ಯಕ್ಚುಲಿ ಟೆಕ್ಕಲ್ಲಿ ತುಂಬ ಹಾಕಿರ್ತಾರೆ, ನನಗೆ ಗೊತ್ತಿಲ್ಲ. ಲೈಕ್ ನಾನು ಒಂದು ಸತಿ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಪ್ರಾಪರ್ಸ್ ಕಂಪ್ಲೀಟ್ಲಿ ಮೋಟೋ ಲಾಗಿಂಗ್ ಆಗಿರುತ್ತೆ, ಅನ್ಬಾಕ್ಸ್ ರೀಡಿಂಗ್ ಆಗಿರಲ್ಲ. ನನ್ನ ಮೊದಲೇ ಗಿಫ್ಟ್, ಅದರಿಂದ ನಾನು ಅನ್ಬಾಕ್ಸ್ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಟ್ರೈ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ನಿಮಗೆ ಅದೆಲ್ಲ ನನ್ನ ಕಡೆಯಿಂದ ಏನೇನಾಗುತ್ತೋ ಎಲ್ಲ ಸಜೆಷನ್ಸ್ ಕೊಡ್ತೀನಿ. ಆ ಥರ ಅಪ್ಗ್ರೇಡ್ ಮಾಡ್ಕೊಬೋದು ನೀವು. ಥ್ಯಾಂಕ್ಸ್. 2 hours later. ಇವಾಗ ಆನ್ ಮಾಡಿ ನೋಡೋಣ ಫ್ರೆಂಡ್ಸ್. ನೋಡಿ ಅವಾಗಲೇ ಆ್ಯಕ್ಚುಲಿ ನೋಡಿ ಎಲ್ಲ ಫುಲ್ 3 ಎಲ್ಲೋ ಇತ್ತು. ಇವಾಗ ಸ್ವಲ್ಪ ಹೊತ್ತು ಚಾರ್ಜಿಂಗ್ ಹಾಕಿದ್ದೀನಿ. 2 ಗ್ರೀನ್ ಲೈಟ್ ಬರ್ತಾ ಇದೆ, 1 ಎಲ್ಲೋ ಲೈಟ್ ಇದೆ. ಅದರ ಮೀನ್ಸ್ ಇದು 2 ಫುಲ್ ಆಗಿದೆ, ಇದು ಅರ್ಧ ಇದೆ ಅಂತ ಅರ್ಥ. ಇದು ಅಷ್ಟೇ, ಆವಾಗಲೇ ಚಾರ್ಜಿಂಗ್ ಇರಲಿಲ್ಲ, ಬರೀ 1 ಲೈಟ್ ಬ್ಲಿಂಕ್ ಆಗ್ತಾ ಇತ್ತು. ನೋಡಿ ಫುಲ್ಲು ಬರ್ತಾ ಇದೆ, ಆನ್ ಆಗ್ತಾ ಇದೆ ಫುಲ್ ಎಲ್ಲ. ಇವಾಗ ಆನ್ ಮಾಡಿ ನಿಮಗೆ ಸಿಂಕ್ ಮಾಡೋದು ಯಾವ ಥರ, ಏನು ಕನೆಕ್ಷನ್ ಯಾವ ಥರ ಅಂತ ಸ್ವಲ್ಪ ತೋರಿಸ್ಕೊಡ್ತೀನಿ ನಿಮಗೆ. ಇದು ಕ್ಯಾಮ್ರಾದು ನೋಡಿ ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಕ್ಯಾಮ್ರಾ, ಬ್ಯಾಟ್ರಿ ಹಾಕೋ ಸ್ಲಾಟು ಇಲ್ಲೇ, SD ಕಾರ್ಡ್ ಹಾಕೋ ಸ್ಲಾಟು ಇಲ್ಲೇ ಇದೆ. ಪ್ಲಸ್ ಅದಾದಮೇಲೆ ಇಲ್ಲಿ ಬಂದು ನಮಗೆ ಸೀಪಿಂದು ಡೈರೆಕ್ಟಾಗಿ ಸ್ಟೋರೇಜ್ ಮಾಡೋಕ್ಕೆ ಸ್ಪೇಸ್ ಇದೆ, ಅದು ಕೊಟ್ಟವ್ರೆ. ಇವಾಗ ಇದು ಕನೆಕ್ಟ್ ಮಾಡೋಣ. ಫುಲ್ಲಿರೋದೇ ಮಾಡೋಣ ಚಾರ್ಜಿಂಗು, ಸ್ವಲ್ಪ ಲಾಂಗ್ ಆಗ್ಬೋದು ಬಿಡಿ. ನೋಡಿ ಹಿಂಗೆ ಹಾಕ್ಬೇಕು ನಾವು ಬ್ಯಾಟ್ರಿ, ಹಿಂಗಂದ್ರೆ ಹಂಗೆ ಹಾಕಿದ್ರೆ ಬರೋಲ್ಲ. ಹಿಂಗೆ ಇಟ್ಕೊಂಡು ಹಾಕಬೇಕು. ಜಸ್ಟ್ ಸಿಂಗಲ್ ಕ್ಲಿಕ್. ನೋಡಿ ಇಲ್ಲೊಂದು ಬಟನ್ ಇದೆ, ಸಿಂಗಲ್ ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟಾಗಿ DJI ಅಂತ ಆನ್ ಆಗುತ್ತೆ. ಈ ಥರ ಸೆಟ್ಟಿಂಗ್ ಕೇಳುತ್ತೆ ನಿಮಗೆ. ನೀವು ಅದಾದಮೇಲೆ ಎಲ್ಲನೂ ಸೆಟ್ ಮಾಡಿಕೊಂಡು ಆನ್ ಮಾಡಿಕೊಂಡ್ರೆ ಸ್ಟಾರ್ಟ್. ಆಲ್ರೆಡಿ ಎಲ್ಲ ನಾನು ಸೆಟಪ್ ಮಾಡಿದ್ದೀನಿ. ನೋಡಿ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆಲ್ಮೋಸ್ಟ್ ಎಲ್ಲ 4K ಇದು ರೆಸಲ್ಯೂಷನ್ಸ್ ಎಲ್ಲ ಸೆಟ್ ಮಾಡಿದ್ದೀನಿ, ಅದು ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗೆ. ನೋಡಿ ಸೆಟ್ಟಿಂಗ್ಸ್ ಎಲ್ಲ 30 FPS ನೋಡಿ, ಇದು 4K ಕ್ವಾಲಿಟಿಗೆ ಮಾತ್ರ ನೀವು ನೆಕ್ಸ್ಟ್ ಲೆವೆಲ್ ಹೆಸರಿಡಂಗೆ ಇಲ್ಲ. ಆ್ಯಕ್ಚುಲಿ ಇದೆಲ್ಲ ಲೈಕ್ ನಾನು ಇವಾಗ ನೋಡ್ಕೊಂಡು ಮಾಡಿದ್ದು. ನೀವು ಇದನ್ನು ಒಂದು ಸತಿ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಕ್ವಾಲಿಟಿ ನೋಡಿ, ನಿಮಗೆ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಇದನ್ನು ಯಾವ ಥರ ಇವಾಗ ಇದಕ್ಕೆ ಯಾವ ಥರ ಯೂಸ್ ಮಾಡಬೇಕು, ಕನೆಕ್ಟ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಓಪನ್ ಮಾಡಿ ನಾವು ಡೈರೆಕ್ಟಾಗಿ ಬೇಕು ಅಂದರೆ ನೋಡಿ, ಇದು ಸಿಪಿನ್ ಐತೆ. ನಂದು ಆ್ಯಕ್ಚುಲಿ iPhone 16 ಇದೆ, ಅದಕ್ಕೆ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಬೋದು. ಅಥವಾ iPhone 14, 13, 12, 11 ಅವ್ರು ಇರೋರಿಗೆಲ್ಲ ಮತ್ತೆ ಇಲ್ಲಿ ಸ್ಪೇಸ್ ಇದೆ. ಅಲ್ಲಿ ನಿಮಗೆ ಬೇರೆ ಪಿನ್ ಆಪ್ಷನ್ ಇದೆಯಲ್ಲ, ಆ ಪಿನ್ ಕನೆಕ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ಆಗುತ್ತೆ. ಇದನ್ನು ಬೇಕು ಅಂದರೆ ನಾವು ಡೈರೆಕ್ಟಾಗಿ ಅದಕ್ಕೆ ಕನೆಕ್ಟ್ ಮಾಡ್ಬೋದು, ಅಥವಾ ಇದನ್ನೇ ಪೇರ್ ಮಾಡೋಕ್ಕೆ ಪೇರಿಂಗ್ 3 ಆಪ್ಷನ್ನು ಇದೆ. ನನಗೆ ಅದು ಮಾತ್ರ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ನಾನು ಚೆಕ್ ಮಾಡಿದಾಗ ಓಪನ್ ಮಾಡಿ ನೋಡಿ ಆಟೋಮೆಟಿಕ್ ಆನ್ ಆಗಿದೆ. ಇದರಲ್ಲೂ ಅಷ್ಟೇ ಸೆಟ್ಟಿಂಗ್ ಆಪ್ಷನ್ ಇದೆ, ಕೆಳಗಡೆಗೆ ಸ್ವೈಪ್ ಮಾಡಿದ್ರೆ ಬರುತ್ತೆ. ಸೆಟ್ಟಿಂಗ್ಸಲ್ಲಿ ವೈರ್ಲೆಸ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ TX1 ಅಂತ ಇದೆ, TX2 ಅಂತ ಇದೆ. ನಾವು ಪ್ರೆಸೆಂಟ್ ಒಂದು ಕನೆಕ್ಟ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಇದು ಕೇಳುತ್ತೆ. ಮತ್ತು ಇಲ್ಲಿ ಪೇರಿಂಗ್ ಮೋಡ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲೋ ಲೈಟಿಗೆ ಬಂದು ಬ್ಲಿಂಕ್ ಆಗ್ತಾ ಇದೆ. ಇಲ್ಲಿ ಆಟೋಮೆಟಿಕ್ಕಾಗಿ ನಮಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಕನೆಕ್ಟೆಡ್, ಏನೂ ಮಾಡಿಲ್ಲ ನಾನು, ಮತ್ತು ಜಸ್ಟ್ ಕನೆಕ್ಟ್ ಹೊಡೆದ್ರೆ ನೋಡಿ ನನಗೆ ಆಲ್ರೆಡಿ ಇಲ್ಲಿ ವಾಯ್ಸು ರಿಫ್ಲೆಕ್ಟ್ ಆಗ್ತದೆ, ಎಷ್ಟು ನೀಟಾಗಿ ಗೊತ್ತಾಗ್ತಾ ಇದೆ ಅನ್ನೋದು ನೋಡಿ. ನೀವು ತುಂಬ ಚೆನ್ನಾಗಿದೆ ನೋಡಿ. ಮೈಕು ಅಷ್ಟೇ 100% ಫುಲ್ ಚಾರ್ಜಿಂಗ್ ಆಗಿರೋದು ಕೂಡ ತೋರಿಸ್ತಾ ಇದೆ. ಬ್ಯಾಟ್ರಿ ನಿಮಗೆ ಕೆಪಾಸಿಟಿ ಎಲ್ಲ ಇದರಲ್ಲಿ ಜಸ್ಟ್ ರೆಕಾರ್ಡ್ ಮಾಡಿಕೊಂಡ್ರೆ ಸಾಕು, ಇನ್ನೇನು ಇಲ್ಲ. ಇದನ್ನು ಸೆಟಪ್ ಮಾಡಿಕೊಂಡು ಆರಾಮಾಗಿ ನಾವು ರೈಡ್ನ ಸ್ಟಾರ್ಟ್ ಮಾಡ್ಬೋದು. ತುಂಬ ಕನ್ವೀನಿಯಂಟ್ ಆಗಿದೆ ನಮಗೆ. ಪ್ಲಸ್ ಇಲ್ಲೂ ಕೂಡ ತೋರಿಸ್ತಾ ಇದೆ ನಮಗೆ. ಇಲ್ಲಿ ಸೈಲೆಂಟ್ ಆಗಿದ ತಕ್ಷಣ ಮತ್ತೆ ಇಲ್ಲಿ ಮೇಲೆ ತೋರಿಸ್ತಾ ಇರುತ್ತೆ ನಮಗೆ ಗ್ರೀನ್ ಕಲರ್ ಲೈನಲ್ಲಿ. ಇಲ್ಲಿ ಡೆಡ್ ಕ್ಯಾಟ್ಸು ಅಷ್ಟೇ ಈಸಿ ಮಾಡೋದು. ಆ್ಯಕ್ಚುಲಿ 2 ಪೇರ್ ಕೊಡ್ತಾರೆ, ನನಗೆ ಅದು ತುಂಬ ಇಷ್ಟ ಆಯಿತು. ಇನ್ಸ್ಟಾಲ್ ಮಾಡೋದು ತುಂಬ ಈಸಿ ಇದೆ. ಜಸ್ಟ್ ನೋಡಿ ಹಿಂಗೆ ಇಟ್ಬಿಟ್ಟು ಟಿಕ್ ಅಂತ ಸೌಂಡ್ ಬಂದು ನೋಡಿ ಅಷ್ಟೇ. ಹಿಂಗೆ ಇಟ್ಕೊಳೋದು, ಇದು ಮ್ಯಾಗ್ನೆಟಿಕ್ ಲಾಕ್ ಮಾಡ್ಕೊಳೋದು, ಹೋಗ್ತಾ ಇರೋದು.
ರೆಡಿ ಟು ಗೋ ಅಷ್ಟೇ, ಇನ್ನೇನೂ ಇಲ್ಲ. ತುಂಬ ಫ್ರೆಂಡ್ಲಿ ಯೂಸರ್ ಮಾಡಿದ್ದಾರೆ. ಇದರದ್ದು ಟ್ರಯಲ್ ಮಾಡ್ತೀನಿ ನಾನು. ಟ್ರಯಲ್ ಮಾಡಿಬಿಟ್ಟು ನಿಮಗೆ ರಿವ್ಯೂ ಹೇಳ್ತೀನಿ. ನಾನು ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಚೆಕ್ ಮಾಡೇ ಮಾಡಿದ್ದು, ನೀವು ನೋಡ್ಬೋದು ಬೇರೆ ಕಡೆ ಯೂಟ್ಯೂಬ್ಸಲ್ಲೆಲ್ಲ. ಸ್ಟೇರಿಂಗ್ ಎಲ್ಲ ನೋಡೋಲ್ಲ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನನಗೆ ಅದೊಂದು ತುಂಬ ಇಷ್ಟ ಆಯಿತು. ಇನ್ನು ಇದನ್ನ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಕಂಪ್ಲೀಟ್ ರಿವ್ಯೂ ಹೇಳ್ತೀನಿ ನಾನು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಶ್ರೀಧರ್ ಶ್ರೀ ಅಂತ. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ. ಥ್ಯಾಂಕ್ಸ್.